ಹಾಯ್ ಎವ್ರಿವನ್. ಶಿಕ್ಷಕರ ನೇಮಕಾತಿ ಕುರಿತು ಈಗ ಕೋರ್ಟ್ ನಿರ್ದೇಶನ ಎಲ್ಲ ನೇಮಕಾತಿಗಳನ್ನು ಶುರು ಮಾಡಿದ್ದಾರೆ. ಬಟ್ ಶಿಕ್ಷಕರ ನೇಮಕಾತಿ ಇದು ದೊಡ್ಡ ಗೊಂದಲ ಕೂಡ ಆಗಿದೆ. ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ನೋಟಿಫಿಕೇಶನ್ ಆಗುತ್ತಾ, ಕೋರ್ಟ್ ಆದೇಶ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ಮುಂಚೆನೆ ಸುದ್ದಿ ಆಗಿತ್ತು ಆಯ್ತಾ. ಸರ್ಕಾರದವರು ಇದರ ಬಗ್ಗೆ ಏನಂದ್ರೆ ಸುಮ್ಮನೆ ಕುತ್ಕೊಂಡಿದ್ರು. ಲೈಕ್ ನಾನು ಮಾಧ್ಯಮದಲ್ಲಿ ಗಮನಿಸ್ಕೊಂಡಿದ್ದೆ. ಲೈಕ್ ಅವರು ಈ ರೀತಿ ಲಂಬಾಣಿ, ಬೋವಿ, ಕೊರಚ ಮತ್ತು ಕೊರಮ ಸಮುದಾಯ ಅನುಯಾಯಿ ನಾನು ಕೋರ್ಟ್ ಹೋಗ್ತೀನಿ ಅಂತ ಅವ್ರು ಒಬ್ರು ಮಾಹಿತಿ ಕೊಟ್ಟಿದ್ರು. ಸಾಮಾಜಿಕ ಹೋರಾಟಗಾರರು. ಸರ್ಕಾರ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನ ಕೈಗೊಳ್ಳಬೇಕಿತ್ತು. ಸರ್ಕಾರ ತೀರ್ಮಾನ ಮಾಡಿಲ್ಲ, ಏನು ಮಾಡಿಲ್ಲ. ಸುಮ್ಮನೆ ಕೆಲವೊಂದು ಸಮುದಾಯ, ಸಣ್ಣ ಪಟ್ಟ ಸಮುದಾಯ ಅಂತ ಹೇಳಿ ಅದನ್ನ ಇಗ್ನೋರ್ ಕೂಡ ಮಾಡಿದ್ರು. ಈಗ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಈಗ ಮಾನ್ಯ ನ್ಯಾಯಾಲಯ ಏನ್ ಹೇಳಿದೆ ಅಂದ್ರೆ ಅಪಾಯಿಂಟ್ಮೆಂಟ್ ನೀಡಬಾರದು ಅಂತ ಹೇಳಿ ತಾತ್ಕಾಲಿಕವಾಗಿ ನಿರ್ಬಂಧ ಏರಿದೆ. ಇದು ತಾತ್ಕಾಲಿಕ ನಿರ್ಬಂಧ ಆಗಿರುತ್ತೆ. ಇದನ್ನ ಕ್ಯಾನ್ಸಲ್ ಮಾಡಬಹುದು ಅಥವಾ ಕಂಟಿನ್ಯೂ ಕೂಡ ಮಾಡಬಹುದು. ಬಟ್ ಸರ್ಕಾರ ಕೋರ್ಟ್ಗೆ ಮನವರಿಕೆ ಮಾಡೋದು ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಮಾಡಲೇಬೇಕಾಗುತ್ತೆ. ಬಿಕಾಸ್ ಯಾಕಂದ್ರೆ ಒಳ ಮೀಸಲಾತಿ ನಿಮ್ಗೆ ಗೊತ್ತಿರೋ ಹಾಗೆ ಅಷ್ಟು ಸುಲಭ ಎಲ್ಲ ಹೆಂಗೋ ಮಾಡಿದ್ರು. ನೇಮಕಾತಿ ಪ್ರಕ್ರಿಯೆ ಹೆಂಗೋ ಶುರು ಮಾಡಿದ್ದಾರೆ. ಎಲ್ಲ ನೇಮಕಾತಿ ಆಗಿದೆ. ಬಟ್ ಶಿಕ್ಷಕರ ನೇಮಕಾತಿ ಗೊಂದಲ ಕೂಡ ಆಗಿದೆ. ಸದ್ಯದ ಮಾಹಿತಿ ಪ್ರಕಾರ ನಿಮಗೆ ನೇಮಕಾತಿ ಪ್ರಕ್ರಿಯೆ ಮಾಡಬಹುದು. ಬಟ್ ಯಾವುದೇ ರೀತಿ ಅಪಾಯಿಂಟ್ಮೆಂಟ್ ನೇಮಕಾತಿ ಆದೇಶ ನೀಡಬಾರದು ಅಂತ ಹೇಳಿ ಹೇಳಿರೋದು ಅಂತ ಹೇಳಿ ಸುದ್ದಿ ಇದೆ. ನಿಮಗೆ ನೋಡೋಣ. ಇನ್ನ ಒಂದು ಶಿಕ್ಷಣ ಇಲಾಖೆಯವರು ಲೈಕ್ ಆಲ್ರೆಡಿ ಪರ್ಮಿಷನ್ಸ್ ಇರೋ ಕಾರಣ ಒಂದು ನೋಟಿಫಿಕೇಶನ್ ಹೊರಡಿಸಬಹುದು. ಇಲ್ಲ ಅಂದ್ರೆ ನಾವು ವೆಯ್ಟ್ ಮಾಡೋಣ ಅಂತ ಕಾಯ್ಬೋದು. ಲೈಕ್ ವೆಯ್ಟ್ ಮಾಡಿದ್ರೆ ಡಿಲೇ ಆಗುತ್ತೆ. ಪ್ಲಸ್ ಇದು ಲಾಂಗ್ ಪ್ರೊಸೆಸ್ ಕೂಡ ಆಗಿದೆ. ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ವರ್ಷನೇ ಮುಗಿಸ್ತಾ ಬಂದಿದ್ದಾರೆ. ಹಾಗಾಗಿ ಆದಷ್ಟು ಬೇಗನೆ ನೇಮಕಾತಿ ಮಾಡಿದ್ರೆ ಉತ್ತಮ. ಶಿಕ್ಷಕರ ನೇಮಕಾತಿ ಯಾವುದು ಬಾಕಿ ಇದೆ ಅದನ್ನ ಲೈಕ್ ಅಭ್ಯರ್ಥಿಗಳು ಆತಂಕ ಪಡಬೇಡಿ. ನಾವು ರೆಗ್ಯುಲರ್ ಆಗಿ ನಿಮಗೆ ಅಪ್ಡೇಟ್ ಕೂಡ ಮಾಡ್ತೇವೆ. ಏನೆಲ್ಲ ಪ್ರಮುಖ ಬೆಳವಣಿಗೆ ಆಗಿದೆ ಅಂತ. ಇವತ್ತು ನಿಮ್ಮ ಕಣ್ಣ ಮುಂದೆ ಏನೆಲ್ಲ ಮಾಹಿತಿ ಇದೆ ಅಂತ ನಾವು ತಿಳಿಸ್ಕೊಟ್ಟಿದ್ವಿ. ಆಸ್ ಆಫ್ ನಾವು ಬಂದ್ಬಿಟ್ಟು ನೋಟಿಫಿಕೇಶನ್ ಓಡಿಸೋದಕ್ಕೆ ಅದ್ರ ಜೊತೆ ಸಮಸ್ಯೆ ಕೂಡ ಇಲ್ಲ. ಬಿಕಾಸ್ ಇದು ಬಂದ್ಬಿಟ್ಟು ತಾಂತ್ರಿಕ ಟೆಕ್ನಿಕಲ್ ಇಶ್ಯೂಸ್ ಕೂಡ ಆಗಿರುತ್ತೆ. ಮಾನ್ಯ ನ್ಯಾಯಾಲಯದ ಜೊತೆ ಸರ್ಕಾರ ಲೈಕ್ ಅದನ್ನ ಚರ್ಚೆ ಮಾಡಿ ಒಂದು ಕೋರ್ಟ್ಗೆ ಮನವರಿಕೆ ಮಾಡಿದ್ರೆ ಮಾತ್ರ ಇದು ಇತ್ಯರ್ಥ ಕೂಡ ಆಗುತ್ತೆ. ಇಲ್ಲ ಅಂದ್ರೆ ಇದೇ ರೀತಿ ಮತ್ತೆ ಡಿಲೇ ಆಗುತ್ತೆ. ಅದು ನಿಮ್ಮ ಮೈಂಡಲ್ಲಿ. ಥ್ಯಾಂಕ್ ಯು.